ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಅರ್ಜುನನು ಹೇಳಿದನು, ಹೇ ಕೃಷ್ಣ, ಹೀಗೆ ಸತತಯುಕ್ತರಾಗಿ ನಿನ್ನ ಸಗುಣ ರೂಪವನ್ನು ಭಜಿಸುವವರು ಶ್ರೇಷ್ಠರೋ ಅಥವಾ ನಿನ್ನ ನಿರ್ಗುಣ ಸ್ವರೂಪವನ್ನು ಭಜಿಸುವವರು ಶ್ರೇಷ್ಠರೋ? ಮನುಷ್ಯ ಭಗವಂತನನ್ನು ಸೇರಲು ಸಾಕಷ್ಟು ಮಾರ್ಗ ಅನುಸರಿಸುವುದು ಸಹಜ. ಮನುಷ್ಯ ಈವರೆಗೂ ಅನುಸರಿಸುವ ಮಾರ್ಗಗಳಲ್ಲಿ ಯಾವುದು ಸರಿ ಎಂಬುದಕ್ಕೆ ಮನುಷ್ಯನಾಗಿ ತನ್ನ ನಿಲುವನ್ನು ಪ್ರತಿಪಾದಿಸಬಹುದು. ಆದರೆ ಇದೀಗ ಎಲ್ಲವನ್ನೂ ಸ್ವೀಕರಿಸಿ ಹರಸುವ ಭಗವಂತನಿಂದಲೇ ಉತ್ತರ ಸಿಗುತ್ತಿರುವುದೊಂದು ದೊಡ್ಡ ವರದಾನವೇ ಸರಿ. ಸ್ವರ್ಗದ ಆಸೆಯನ್ನು ಬೆನ್ನು ಹತ್ತಿದ ಸಾಕಷ್ಟು ಜನ ವಿವಿಧ ಮಾರ್ಗಗಳಿಂದ ಅದನ್ನು ಪಡೆಯಲು ಕಸರತ್ತು ಮಾಡುವುದು ಸಹಜ. ಆದರೆ ಬಹಳಷ್ಟು ಜನರಿಗೆ ನಂಬಿಕೆಗಿಂತ ಸಂದೇಹವೇ ಹೆಚ್ಚು. ಸ್ವರ್ಗ ನರಕಗಳು ಇವೆಯೋ ಇಲ್ಲವೋ, ಅಲ್ಲಿಂದ ತಿರುಗಿ ಬಂದವರಿಲ್ಲ ಎನ್ನುತ್ತಾ ನಂಬಿದವರ ದಾರಿ ತಪ್ಪಿಸಲು ಸಾಕಷ್ಟು ಜನರು ತಮ್ಮ ಬುದ್ಧಿ ವ್ಯಯಿಸುತ್ತಲೇ ಇರುತ್ತಾರೆ. ಮೂರ್ತಿ ಪೂಜೆ ಮಾಡುವವರು ಶ್ರೇಷ್ಠರೋ ಅಥವಾ ಕೇವಲ ಜ್ಞಾನದ ಮೂಲಕ ಭಗವಂತನನ್ನು ಪೂಜಿಸುವವರು ಶ್ರೇಷ್ಠರೋ ಎಂಬ ಅರ್ಜುನನ ಪ್ರಶ್ನೆ ಮನುಷ್ಯನ ಸಾಕಷ್ಟು ಗೊಂದಲಗಳಿಗೆ ಉತ್ತರ ದೊರಕುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹರಿ ಓಂ ತತ್ಸತ್.